ಆತ್ಮೀಯರೇ, ನಾನೀಗ ನಿಮ್ಮನ್ನ ದಾವಣಗೆರೆ ಹಳೇಪೇಟೆಯ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಮುಂದೆ ಕರ್ಕೊಂಡು ಬಂದಿದ್ದೇನೆ. ಈ ದೇವಸ್ಥಾನದ ಸಂಕ್ಷಿಪ್ತ ಇತಿಹಾಸ ಹೇಳಬೇಕಂತ ಹೇಳಿದ್ರೆ, ದಾವಣಗೆರೆಯಿಂದ ಬೇರೆ ಬೇರೆ ಪ್ರದೇಶಗಳಿಗೆ ಜವಳಿ ಅಂದ್ರೆ ಬಟ್ಟೆಯನ್ನ ಮಾರಾಟ ಮಾಡಕ್ಕೆ ಹೋಗ್ತಾ ಇದ್ದವರಲ್ಲಿ ಕುದುರೆ ಮಹಲಿಂಗಪ್ಪ ಮನೆತನದವರು ಹಾಸನ ಜಿಲ್ಲೆ ಹೊಳೆನರಸೀಪುರದ ಕಡೆಗೆ ಕುದುರೆ ಮೇಲೆ ಬಟ್ಟೆ ವ್ಯಾಪಾರಕ್ಕೆ ಹೋದಾಗ ಅಲ್ಲಿ ಪೂಜೆ ಇಲ್ಲದೆ ಹಾಗೆ ಇದ್ದ ಒಂದು ವೀರಭದ್ರೇಶ್ವರನ ವಿಗ್ರಹವನ್ನ ಕಂಡರು. ಅದನ್ನ ದಾವಣಗೆರೆಗೆ ತಗೊಂಡು ಬಂದು ಕುದುರೆಯ ಮೇಲೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಯಿತು. ತದನಂತರದಲ್ಲಿ 1863ನೇ ಇಸವಿಯ ಹಾಗೆ ಇದು ನಡೆದಿದ್ದು. ತದನಂತರದಲ್ಲಿ ವೀರಭದ್ರೇಶ್ವರ ದೇವರಿಗೆ ಇಲ್ಲಿಯ ಗಣ್ಯರಿಂದ ದಾನಿಗಳಿಂದ ಅದ್ಭುತವಾದ ದೇವಾಲಯ ನಿರ್ಮಾಣ ಆಗಿದೆ. ಪ್ರತಿ ವರ್ಷ ಚೈತ್ರ ಶುದ್ಧ ಹುಣ್ಣಿಮೆಯ ದಿವಸ ಇಲ್ಲಿ ಮಹಾರಥೋತ್ಸವ ಆಗುತ್ತೆ. ಅದರ ಹಿಂದಿನ ದಿವಸ ಗುಗ್ಗಳ ಮತ್ತು ಅನೇಕ ರೀತಿಯ ಸಾಂಪ್ರದಾಯಿಕ ವಿಧಿವಿಧಾನಗಳ ನೆರವೇರುತ್ತೆ. ಅದೆಲ್ಲ ವಿವರಗಳನ್ನ ಆ ರಥೋತ್ಸವ ದುರ್ಗಾಂಬಿಕಾ ನಗರ ದೇವತೆ ದುರ್ಗಾಂಬಿಕಾ ದೇವಸ್ಥಾನದ ಮುಂದಿನಿಂದ ಪೂರ್ವಾಭಿಮುಖವಾಗಿ ಹೋಗಿ ಹಗೆಯದಿಬ್ಬ ಸರ್ಕಲ್ ಹತ್ರ ಹೋಗಿ ಮತ್ತೆ ಪುನಃ ವಾಪಸ್ ಬಂದು ದೇವಾಲಯದ ಮುಂದೆ ನಿಲ್ಲುತ್ತೆ. ಇದರ ವಿವರಗಳನ್ನೆಲ್ಲ ನಾನು ನಿಮಗೆ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಕೊಡ್ತಾ ಇರ್ತೇನೆ. ನೋಡ್ರಿ, ಅದನ್ನ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಎಲ್ಲರ ಜೊತೆಗೆ ಶೇರ್ ಮಾಡ್ಕೊಳ್ರಿ. ನಾನು ಡಾಕ್ಟರ್ ಎಚ್ ಬಿ ಮಂಜುನಾಥ್. ನಮಸ್ಕಾರ.